ನಮಸ್ಕಾರ ಕರ್ನಾಟಕದ ಜನತೆ. ಈಗ ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇದು ಏನಿದೆ ವಿದ್ಯುತ್ ಸರ್ವಿಸ್ ಕೊಡೋದಕ್ಕೆ ಒಂದು ಸಮಸ್ಯೆ ಆಗಿದೆ. ಈಗ ನಾನೊಂದು ವಿಡಿಯೋ ನೋಡಿದೆ. ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2.5 ಲಕ್ಷ ಇನ್ಸ್ಟಲೇಷನ್ಗೆ ನಾವು ಸರ್ವಿಸ್ ಕೊಡೋಕ್ಕಾಗಿಲ್ಲ ಅಂಥೇಳಿ. ಯಾಕೆ ಅಂದರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಈಗ ಹೊಸ್ದಾಗಿ ಕೊಡಬೇಕು ಅಂತ ಮಾಡಿರೋದ್ರಿಂದ ನಾವು ಅವ್ರಿಗೆ ಯಾರಿಗೂ ಸರ್ವಿಸ್ ಕೊಡೋಕ್ಕಾಗಿಲ್ಲ ಅಂಥೇಳಿ. ನಂದು ಏನಂದರೆ, ಇದರಲ್ಲಿ ನಂದೊಂದು ಮನವಿ, 2.5 ಲಕ್ಷ ಇನ್ಸ್ಟಲೇಷನ್, ಅದು LT2 LT1 ಆಗ್ಬೋದು, LT2 LT3 LT4 ಯಾವ್ದಾರು ಆಗ್ಬೋದು. ಸುಮ್ಕೆ ನಾವು ಲೆಕ್ಕಾಚಾರ ಹಾಕೋಣ. ರೆವೆನ್ಯೂ ಬೇಡ, ವಿದ್ಯುತ್ ಬಳಸೋದು ಬೇಡ, ಲೆಕ್ಕಾಚಾರ ಏನೂ ಬೇಡ. ಮಿನಿಮಮ್ ಅವರೇಜ್ 200 ಫಿಕ್ಸೆಡ್ ಚಾರ್ಜಸ್ ಲೆಕ್ಕ ಹಾಕೋಣ. 200 ಒಂದು ಇನ್ಸ್ಟಲೇಷನ್ಗೆ 200 ಹಾಕೋಣ. ಯಾಕೆಂದರೆ ಈಗ ಒಂದು ಇನ್ಸ್ಟಲೇಷನಲ್ಲಿ 1 ಕಿಲೋವಾಟ್ ತಗೊಂಡ್ರೆ 200 ಇದೆ. ಈಗ 2 ಕಿಲೋವಾಟ್ ಅಂದರೆ 400, 3 ಕಿಲೋವಾಟ್ 600 ಇರುತ್ತೆ. ಅವೆಲ್ಲ ಏನೂ ಬೇಡ, ನಾವು ಒಂದು ಇನ್ಸ್ಟಲೇಷನ್ಗೆ 200 ರೂಪಾಯಿ ಅಂತ ಸುಮ್ಕೆ ಲೆಕ್ಕ ಹಾಕೋಣ. 200 ರೂಪಾಯಿ ಫಿಕ್ಸೆಡ್ ಚಾರ್ಜಸ್ ಅಂದರೆ ವಿದ್ಯುತ್ ಇಲಾಖೆಗೆ ತಿಂಗಳಿಗೆ 5 ಕೋಟಿ ರೂಪಾಯಿ ಲಾಸ್ ಆಯಿತು. 5 ಕೋಟಿ. 2.5 ಲಕ್ಷ ಇನ್ಸ್ಟಲೇಷನ್ ಸರ್ವಿಸ್ ಕೊಟ್ಟಿದ್ರೆ 2.5 ಕೋಟಿ ಫಿಕ್ಸೆಡ್ ಚಾರ್ಜಸ್ ಲಾಸ್ ಆಗ್ತಾಯಿದೆ ಪ್ರತಿ ತಿಂಗಳು. ಅದು ಮಿನಿಮಮ್, ಕನಿಷ್ಠ ನಾನು ಹೇಳ್ತಾ ಇದ್ದೀನಿ. ಫಿಕ್ಸೆಡ್ ಚಾರ್ಜಸ್ಸೇ 10 ಕೋಟಿ ಬೇಕಾದ್ರೆ ಬರುತ್ತೆ, 10ರಿಂದ 15 ಕೋಟಿ ಬರುತ್ತೆ. ಈಗ 2 ಕಿಲೋವಾಟ್ ಹಾಕ್ಬಿಟ್ರೆ 10 ಕೋಟಿ ಆಗುತ್ತೆ, 3 ಕಿಲೋವಾಟ್ ಹಾಕಿದ್ರೆ 15 ಕೋಟಿ ಆಗುತ್ತೆ. ಅವರು ಸರ್ವಿಸ್ಗೆ ಹೆಂಗೆ ಕೊಟ್ಟಿರ್ತಾರೆ ಹಂಗೆ. ಇನ್ನು ಇದಕ್ಕೆ ಟ್ಯಾಕ್ಸ್ ಎಷ್ಟು ಲಾಸ್ ಆಗಿದೆ, ಗೌರ್ಮೆಂಟಿಗೆ ಬರೋ ಟ್ಯಾಕ್ಸು ಪ್ರತಿಯೊಂದು ಹಂತದಲ್ಲೂ ಇದು ಸಂಸ್ಥೆಗೆ, ಸರ್ಕಾರಕ್ಕೆ ಲಾಸ್ ಆಗಿದೆ. ಇದನ್ನು ಸಂಸ್ಥೆಯವರು, ಎಸ್ಕಾಮ್ ಆ್ಯಂಡ್ KPTCLನವರು ಸರ್ಕಾರಕ್ಕೆ ಕ್ಲಿಯರ್ ಕಟ್ಟಾಗಿ ಮನವರಿಕೆ ಮಾಡಿಕೊಡ್ಬೇಕು. ನಮಗಿಷ್ಟು ಲಾಸ್ ಆಗ್ತಾಯಿದೆ. ಈಗ ಡಿ ಕೆ ಶಿವಕುಮಾರ್ ಸಾವ್ರು ಹೇಳ್ದಂಗೆ 2.5 ಲಕ್ಷ ಇನ್ಸ್ಟಲೇಷನ್ಗೆ ನಾವು ಸರ್ವಿಸ್ ಕೊಡೋಕ್ಕಾಗಿಲ್ಲ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ ಅಂಥೇಳಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪ್ರಕಾರನೇ ಸಂಸ್ಥೆಗೆ ಎಷ್ಟು ಲಾಸ್ ಆಗ್ತಾಯಿದೆ. ಇದಕ್ಕೇನಾದ್ರು ಒಂದು ಇದಕ್ಕಿದ್ದಂಗೆ ಈಗ ಒಂದು ಇದು ಮಾಡಿ ಆರ್ಡ್ರ್ ಮಾಡಿಬಿಟ್ಟಿದ್ದೀರಾ, ಅದಕ್ಕೊಂದು ಟೈಮ್ ಕೊಡಬೇಕಾಗಿತ್ತು ನೀವು. ಈಗ 2.5 ಲಕ್ಷ ಇನ್ಸ್ಟಲೇಷನ್ ಈಗ ಏನು ಬಂದಿದೆ, ಅಥವಾ ಒಂದು ಟೈಮ್ ಲಿಮಿಟ್ ಕೊಡಿ. ಇನ್ನು ಈ ತಿಂಗಳೊಳಗಡೆ ತಗೊಳ್ಳೋಂಥವ್ರಿಗೆ ಅದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ ಅಂತೇಳಿ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ, ನೀವೆಲ್ಲರೂ ಏನು ಬೇಕಾದ್ರೆ ಹೇಳ್ಬೋದು. ಒಂದು ಮಂಡಲ ಪಂಚಾಯತ್ಗೆ ಹೋಗಿ, ತಾಲ್ಲೂಕು ಪಂಚಾಯತ್ಗೆ ಹೋಗಿ, ಕಾರ್ಪೊರೇಷನ್ಗೆ ಹೋಗಿ ಗೊತ್ತಾಗುತ್ತೆ. ಈಗ ಒಬ್ಬ ಯಾರ್ದೋ ಮನೆ ಕಂದಾಯ ಕಟ್ಟಿರೋಲ್ಲ 10 ವರ್ಷದಿಂದ, ನೀರಿನ ಬಿಲ್ 10 ವರ್ಷದಿಂದ ಕಟ್ಟಿರಲ್ಲ, ಈಗ ಹೋಗಿ ಈಗ ಅವನು ಕರೆಂಟ್ ತಗೊಂಡಿರಲ್ಲ, ಅಥವಾ ಮೇಲೆ ಇನ್ನೊಂದು ಯಾವುದೋ ಒಂದು ಚಿಕ್ಕ ರೂಮ್ ಕಟ್ಟಿರ್ತಾನೆ, ಅದಕ್ಕೇನಾದ್ರು ಸರ್ವಿಸ್ ತಗೊಬೇಕು ಸಬ್ಮೀಟ್ರಿಗೆ ಅಂದರೆ ಎಲ್ಲ ಕಟ್ಟುವಂತಾರೆ. ಒಂದು 50,000 ಆಗುತ್ತೆ, ಲಕ್ಷ ಆಗುತ್ತೆ ಅಂತ. ಎಲ್ಲಿಂದ ಕಟ್ತಾನೋ ಒಂದೇ ಸರಿ, ನಿಧಾನ ಕಟ್ಕೊಂಡು ಹೋಗೋಂಥವನು. ಆಮೇಲೆ ಎಲ್ಲ ಕಟ್ಟಿದ್ರು ಅವ್ರು ಕೊಡೋದು ಕಷ್ಟ ಇದೆ. ಅಲ್ಲಿ ಅಷ್ಟು ಈಸಿಯಾಗಿ ಕೊಡೋಲ್ಲ. ಮಂಡಲ ಪಂಚಾಯತ್, ಕಾರ್ಪೊರೇಷನ್ನು ಅದರಲ್ಲೆಲ್ಲ ಅಷ್ಟು ಈಸಿಯಾಗಿ ಕೆಲಸ ಆಗಂಗಿದ್ರೆ ನೀವು ಸರ್ಕಾರದವ್ರು ಮಾಡಿ. ಅದನ್ನು NOCನ ಏನೋ ಖಾತೆ ನಂಬರ್ ಅದು ಇದು ನಂಬರ್ ಹಾಕಿದ್ರೆ NOC ಆಟೋಮೆಟಿಕ್ಕಾಗಿ ಬಂದ್ಬಿಡ್ಬೇಕು. ಆ ರೀತಿ ಮಾಡಿ ನೀವು. ಅಲ್ಲೋಗಿ ಯಾರು ಅಲ್ಲಿತಾರೆ? ಈಗ ಕರೆಂಟು ನೀವು ಟೆಂಪ್ರರಿ ಕೊಡ್ತಾಯಿದ್ದೀರಾ. ಯಾವ್ದಾದ್ರು ಅವು ಇವು ಜಾತ್ರೆ ಅದು ಇದು ಉರುಸು ಪರುಸು ಎಲ್ಲ ಆದರೆ ಟೆಂಪ್ರರಿ ಕೊಡ್ತೀರಾ ನೀವು. ಪರ್ಮನೆಂಟ್ ಕರೆಂಟ್ ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿರ್ತೀರ, ಕಾಂಟ್ರಾಕ್ಟ್ರದ್ದು CR ವೈರಿಂಗ್ ಅಗ್ರಿಮೆಂಟ್ ಇವೆಲ್ಲ ತಗೊಂಡಿರ್ತೀರ. ಇದನ್ನು ಯಾಕೆ ಅದೊಂದು ಇದಕ್ಕೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಇಲ್ಲ ಅಂಥೇಳಿ ಇದನ್ನು ಯಾಕೆ ದೊಡ್ಡ ಇಶ್ಯೂ ಆಗ್ತಾಯಿದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸಂಸ್ಥೆಗೆ ಲಾಸ್ ಆಗ್ತಿದೆ, ಜನಗಳಿಗೆ ಅನಾನುಕೂಲ ಆಗಿದೆ. 2.5 ಲಕ್ಷ ಜನಗಳಿಗೆ, 2.5 ಲಕ್ಷ ಜನ ಅಲ್ಲಿ ಫೈಲ್ ಕೊಟ್ಟಿದ್ದಾರೆ ಅಂದರೆ ಇನ್ನೂ 1 ಲಕ್ಷ 2 ಲಕ್ಷ ಜನ ಫೈಲ್ ಕೊಡೋರು ಇರ್ತಾರೆ. ಈಗ ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಒಂದು ಸರ್ವಿಸ್ ಆಗಿದೆ ಒಂದು ಮನೆ, ಅದ್ರ ಮೇಲೆ ಒಂದು ರೂಮ್ ಏನೋ ಕಟ್ಕೊಂಡಿರ್ತಾನೆ ಅವನು 4-5 ವರ್ಷದ ಹಿಂದೆ. ಕರೆಂಟ್ ತಗೊಂಡಿರಲ್ಲ ಅವನು,
ವೈರಿಂಗೇ ಮಾಡಿಸಿರಲ್ಲ, ಸುಮ್ಕೆ ಅವನು ಬಳಕೆಗೆ ತಗೊಂಡಿರ್ತಾನೆ. ಈಗೇನೋ ಬಾಡಿಗೆ ಕೊಡೋ ಪರ್ಪಸ್ಸು ಅಂತೇಳಿ ವೈರಿಂಗ್ ಮಾಡಿಸ್ತಾನೆ ಅವನು ಮೇಲೆ. ಆಲ್ರೆಡಿ ವಿದ್ಯುತ್ ಇರುತ್ತೆ ಕೆಳಗಡೆ ಮನೆಗೆ, ಮೇಲ್ಗಡೆ ಮನೆ ಒಂದು ರೂಮ್ ಕಟ್ಟಿರ್ತಾನೆ ಅವನು, ಒಂದು ರೂಮು ಒಂದು ಪೋರ್ಷನ್ನು. ಈಗ ಅವನೇನು ಮಾಡ್ತಾನೆ, 4-5 ವರ್ಷದಿಂದ ಕಟ್ಟಿರ್ತಾನೆ, ಅದಕ್ಕೆ ಪರ್ಮಿಷನ್ ತಗೊಂಡಿರ್ತಾನೆ ಮೇಲ್ಮನೆಗೆ ಇಲ್ವೋ ಏನೋ ತಗೊಂಡಿರ್ತಾನೆ. ಈಗ ಅವನೇನು ಮಾಡ್ತಾನೆ, ಕರೆಂಟ್ ಕೇಳ್ತಾನೆ ಸಬ್ಮೀಟ್ರ್ ಕೊಡೋದಕ್ಕೇನು ಪ್ರಾಬ್ಲಮ್ಮು. ಈಗ ಆಲ್ರೆಡಿ ಒಂದು ಇದು RR ನಂಬರ್ ಇರುತ್ತೆ, ಆ RR ನಂಬರ್ ಪ್ರಕಾರ ಅದಕ್ಕೆ ಅಟ್ಯಾಚ್ ಇರೋ ಸಬ್ಮೀಟ್ರ್ ಕೊಡೋಕ್ಕೆ ಏನು ಪ್ರಾಬ್ಲಮ್ಮು? ಅದಕ್ಕೆ ಯಾಕೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು? ಇಂಥವು ಎಷ್ಟಿದ್ದಾವೆ. ಸಬ್ಮೀಟ್ರಿಗೆ ಯಾಕೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ನೀವು ಕೇಳ್ತಾ ಇದ್ದೀರಾ? ಇದು ಇಲಾಖೆಯಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಯಾವುದಕ್ಕೆ ನಾವು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಬಾರ್ದು ಅಂತೇಳಿ ಇದು ಮಾಡಬೇಕು ನೀವು ಅಲ್ವಾ? ಹೊಸ ಸರ್ವಿಸ್ಗೆ ಅವ್ನು ಕೊಡೋಕ್ಕಾಗ್ತಾಯಿಲ್ಲ. 4 ವರ್ಷ ಹಿಂದೆ ಕಟ್ಟಿರೋ ಮನೆಗೆ ಈಗ ಅವ್ರಿಗೆ ಆಕ್ಯುಪೆನ್ಸಿ ಕೊಡು ಅಂದರೆ ಕೊಡ್ತಾರೆ ಅವರು? ನೀವೇ ಏನಾರು ಹೇಳ್ಬಿಡಿ ಆಯ್ತಾ, ಡಿಪಾರ್ಟ್ಮೆಂಟ್ಗೆ ಸರ್ಕಾರಕ್ಕೆ ಏನಾದ್ರು ಕಟ್ಬಿಡ್ತಾರೆ ಜನ, ಒಂದು 500-1000 ನೋತ ಎಕ್ಸ್ಟ್ರಾ. ಅಟ್ಲೀಸ್ಟ್ ಕೊಡಿ ಸ್ವಾಮಿ, ನೀವು ಸರ್ವಿಸ್ ಕೊಡಿ ಸ್ವಾಮಿ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಯಾಕೆ ಬೇಕು? ಇದನ್ನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟ್ಗೆ ತಿಳಿ ಹೇಳಿ, ನೀವು ಡಿಪಾರ್ಟ್ಮೆಂಟಿಂದ, ನೀವು ಸರ್ಕಾರದಿಂದ ತಿಳಿ ಹೇಳಿ. ಜನಗಳಿಗೆ ಯಾಕೆ ಅನಾನುಕೂಲ ಮಾಡ್ತಾಯಿದ್ದೀರ ನೀವು? ನನ್ನ ಕಂಪ್ನಿಗಾದರೂ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕಾದರೂ ಹೇಳ್ತಾ ಇದ್ದೀನಿ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ, ಭಾಳ ಕಷ್ಟ ಇದೆ. ಯಾವುದೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇವೆಲ್ಲ ಕಟ್ಟಿದ್ರೆ ಅವ್ರು ಕೊಡ್ತಾರೆ. ಅವರು ಒಂದು 100 ಮನೆ ಕಟ್ಟಿರ್ತಾರೆ ಒಂದೊಂದು ಇದರಲ್ಲಿ ಅಪಾರ್ಟ್ಮೆಂಟಲ್ಲಿ, ಬೇಕಾದ್ರೆ ಕೊಡ್ತಾರೆ. ಬಡವ್ರು ಎಲ್ಲಿಂದ ಕೊಡ್ತಾರೆ? ಬಡವ್ರು ಕೊಡೋಕ್ಕಾಗಲ್ಲ ಆಕ್ಯುಪೆನ್ಸಿ ಸರ್ಟಿಫಿಕೇಟು. ಏನೋ ಕಷ್ಟಪಟ್ಟೇನೋ ಕಟ್ಕೊಂತಾನೆ ಮನೆ, ಅವ್ನು ಯಾವಾಗಲೂ ಒಂದು ಇದು ಮಾಡ್ತಾನೆ, ಸಕ್ರಮ ಮಾಡ್ಕೊಂತ ಏನೋ ಒಂದು ಮಾಡ್ಕೊತಾನೆ. ಅವ್ನು ನೀವು ಕರೆಂಟೇ ಕೊಡಲ್ಲ ಅಂದ್ರೇನು? ಬೀದಿಯಲ್ಲಿ ಅಲ್ಲಿ ಇಲ್ಲಿ ಅವರು ಟೆಂಪ್ರರಿಗೆ ಹಾಕೊಂಡು ಮಜಾ ಮಾಡ್ತಾರೆ, ಅದನ್ನು ಯಾರು ನೀವು ಕೇಳೋಂಗಿಲ್ವಾ? ಇದನ್ನು ನಿಮಗೆ ಸರ್ವಿಸ್ ಕೊಡಿ ಅಂದರೆ 208 ಕತೆ. ಈಗ ತಿಂಗಳಿಗೆ ಒಂದು 5 ಕೋಟಿ 10 ಕೋಟಿ 15 ಕೋಟಿ ಹೆಚ್ಚು ಕಡಿಮೆ ಟೋಟಲ್ ಒಂದು 20-25 ಕೋಟಿ 50 ಕೋಟಿ ಅಷ್ಟು ತಿಂಗಳಿಗೆ ಲಾಸ್ ಆಗ್ತಿದೆ, ರೆವಿನ್ಯೂನು ಸೇರಿಕೊಂಡು. ಯಾರು ಹೊಣೆ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ ಎಲ್ಲ ಹೈಯರ್ ಆಫೀಸರ್ಸ್ ಕೂತ್ಕೊಂಡು ಕರೆಕ್ಟಾಗಿ ತಿಳಿ ಹೇಳ್ಬೇಕಲ್ವ ಸರ್ಕಾರಕ್ಕೆ. ಯಾರು ತಿಳಿ ಹೇಳ್ತಿದ್ದೀರಾ ನೀವು? ಸುಮ್ಕಿದ್ಬಿಟ್ಟಿದ್ದೀರಾ ಆರಾಮಾಗಿ ನಿಮ್ಮ ಕೆಲಸ ಮಾಡ್ಕೊಂಡು. ಎಷ್ಟು ಲಾಸ್ ಆಗಿದೆ? 2.5 ಲಕ್ಷ ಇನ್ಸ್ಟಾಲೇಷನ್ ಸರ್ವಿಸ್ ಆಗಿಲ್ಲ ಅಂದರೆ ಎಷ್ಟು ಲಾಸ್ ಆಗಿದೆ ಡಿಪಾರ್ಟ್ಮೆಂಟ್ಗೆ. ಯಾರಾದರೂ ಅದನ್ನು ಮನವರಿಕೆ ಮಾಡಿರಿ ಸರ್ಕಾರಕ್ಕೆ. ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾಯಿದೆ ಸರ್ ತಿಂಗಳಿಗೆ ನಮಗೆ ಅಂತೇಳಿ. ಸುಮ್ಕಿದ್ಬಿಟ್ರೆ ಯಾರು? ಏನು ಇದೆಯಲ್ಲ ಇದು, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನಂಗೆ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಸುಮ್ಕೆ ಹೋಗ್ಬಿಟ್ರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ? ಡಿಪಾರ್ಟ್ಮೆಂಟ್ಗೆ ಎಷ್ಟು ಲಾಸ್ ಆಗ್ತಾಯಿದೆ, ಎಷ್ಟು ಕೋಟಿ ಲಾಸ್ ಆಗ್ತಾಯಿದೆ. ಅದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ, ಕಾಂಟ್ರಾಕ್ಟ್ರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ. ಕಾಂಟ್ರಾಕ್ಟ್ರು ಅದರಲ್ಲೇ ಜೀವನ ಮಾಡೋದು. ಸರ್ವಿಸ್ ಕೊಡಿಸಿದ್ರೆ ಅವ್ರಿಗೆ ಏನಾದ್ರು ದುಡ್ಡು ಕಾಸು ಆಗುತ್ತೆ ಜೀವನಕ್ಕೆ. ಈಗ ಸರ್ವಿಸ್ ಇಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಕಾಂಟ್ರಾಕ್ಟ್ರುಗಳು? ಜನಗಳಿಗೆ ಎಷ್ಟು ಕಷ್ಟ ಆಗಿದೆ ಜನಗಳಿಗೆ ಹೇಳ್ರಿ ಆತ. ನೀವು ಡಿಪಾರ್ಟ್ಮೆಂಟ್ನವರು ಕೂತ್ಕೊಂಡು ಹೈಯರ್ ಆಫೀಸರ್ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಆಗು ಹೋಗು ಎಷ್ಟು ಕಷ್ಟ ಆಗ್ತಾಯಿದೆ, ಎಷ್ಟು ಲಾಸ್ ಆಗ್ತಾಯಿದೆ ಎಲ್ಲನೂ ಗೌರ್ಮೆಂಟ್ಗೆ ಮನವರಿಕೆ ಮಾಡಿ ಒಂದು ಅವಕಾಶ ಕೊಡಿ. ಒಂದು 2-3 ತಿಂಗಳವರೆಗೂ ತಗೊಳ್ಳಿ ಅಂತೇಳಿ. ಆಮೇಲೆ ಬೇಕಾದ್ರೆ ಏನಾದ್ರು ಮಾಡಿರಿ. ಆಮೇಲಾದರೂ ಕಷ್ಟ ಇದೆ ಬಡವ್ರಿಗಂತೂ, ಸಾಮಾನ್ಯ ಜನಗಳಿಗೆ ಬಡವ್ರಿಗಂತೂ ಇದಾಗಲ್ಲ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದಕ್ಕೆ. ಯಾಕೆಂದರೆ ವ್ಯವಸ್ಥೆ ಅಷ್ಟು ಕೆಟ್ಟೋಗಿದೆ. ಸರ್ಕಾರ ಈಗ ಇದು ಏನಿದೆ ಮಂಡಲ ಪಂಚಾಯತಲ್ಲಿ ಹೋದ್ರೆ ಕೊಟ್ಬಿಡ್ತಾರಾ? ನೀವು ಡೈರೆಕ್ಟಾಗಿ ತಗೊಳಂಗೆ ಮಾಡಿಬಿಡಿ. ನಾವು ಇಲ್ಲೇನಿಲ್ಲ, ಹಾಕಿ ಖಾತೆ ನಂಬರ್ ಹಾಕಿ ಆಕ್ಯುಪೆನ್ಸಿ ಕೊಡಿ ಅಂದ್ರೆ ಬಂದುಬಿಡ್ಬೇಕು. ಹಂಗೆ ಮಾಡಿದ್ರೆ ಓಕೆ ಅಪ್ಪ. ಅಲ್ಲಿ ಹೋಗಿ ಅಲಿಯೋಕ್ಕಾಗುತ್ತಾ? ಯಾವ ಕೆಲಸಗಳಾಗ್ತವೆ ಹೇಳ್ರಿ? ದಯಮಾಡಿ ಡಿಪಾರ್ಟ್ಮೆಂಟ್ನವ್ರು ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರ್ಕಾರ ಅದು ಒಳ್ಳೆ ಕೆಲಸ ಮಾಡ್ತಿದೆ. ಸಿದ್ದರಾಮಯ್ಯ ಸಾರು, DK ಶಿವಕುಮಾರ್ ಸಾರು, ಈ ಕಾಂಗ್ರೆಸ್ ಪಕ್ಷ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ. 5 ಗ್ಯಾರಂಟಿ ಕೊಟ್ಟಿದೆ. ಅವ್ರಿಗೆ ಹೇಳಿದ್ರೆ ತಿಳ್ಕೊತಾರೆ. ಸಿದ್ದರಾಮಯ್ಯ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅರ್ಥ ಮಾಡ್ಕೊತಾರೆ. ನೀವು ಅರ್ಥ ಮಾಡಿಸಿ ಅವ್ರಿಗೆ. ಅರ್ಥ ಮಾಡಿಸಿದ್ರೆ ಬಡವ್ರಿಗೆ ಅನಾನುಕೂಲ ಆಗ್ತಾಯಿದೆ, ಕಾಂಟ್ರಾಕ್ಟ್ರಿಗೆ ಅನಾನುಕೂಲ ಆಗ್ತಾಯಿದೆ, ಕಸ್ಟಮರ್ಸ್ಗೆ ಅನಾನುಕೂಲ ಆಗ್ತಾಯಿದೆ, ಇದರಿಂದ ಡಿಪಾರ್ಟ್ಮೆಂಟ್ಗೆ ನಷ್ಟ ಆಗ್ತಾಯಿದೆ ಅಂತ ತಿಳಿ ಹೇಳಿ NOC ಆಕ್ಯುಪೇಷನ್ ಸರ್ಟಿಫಿಕೇಟು ಸದ್ಯಕ್ಕೆ ಬೇಡ
ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೆ ಹೋಗಿ ನೀವು ಇದು ಮಾಡಿ ಅಪೀಲ್ ಮಾಡ್ಕೊಳ್ಳಿ, ಏನಾದ್ರು ಒಂದು ಮಾಡಿ ನಮ್ಮ ಜನಗಳಿಗೆ ಅನುಕೂಲ ಮಾಡಿ. ಗ್ರಾಹಕರಿಗೆ, ವಿದ್ಯುತ್ ಗ್ರಾಹಕರಿಗೆ ಈಗಲೇ 2.5 ಲಕ್ಷ ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಇನ್ನು ಆ್ಯಕ್ಚುಲ್ ವೆಯ್ಟಿಂಗ್ ಲಿಸ್ಟ್ನಲ್ಲಿ ಎಷ್ಟು ಲಕ್ಷ ಜನ ಇದ್ದಾರೋ ಎಲ್ಲ ಅನನುಕೂಲ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಒಂದು ಸೂಕ್ತ ಕ್ರಮ ತಗೊಬೇಕು ಅಂತೇಳಿ ನಾನು ವಿದ್ಯುತ್ ಇಲಾಖೆಯವ್ರಿಗೆ ನಾನು ಕೋರ್ಕೊತಾ ಇದ್ದೀನಿ, ಹಾಗೂ ಸರ್ಕಾರಕ್ಕೂ ಮನವಿ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಒಂದು ಇದೇನು ಆಕ್ಯುಪೇಷನ್ ಸರ್ಟಿಫಿಕೇಟು ಬೇಡ ಸರ್, ದಯವಿಟ್ಟು ತೆಗೆದುಬಿಡಿ. ದೊಡ್ಡ ದೊಡ್ಡ 100 ಮನೆ ಕಟ್ಟೋವಂಥವ್ರು ಬೇಕಾದ್ರೆ ತಗೊಳ್ಳಿ, ಬಡವ್ರದ್ದು ತಗೊಬೇಡಿ, ಬಡವ್ರಿಗೆ ಇದು ಮಾಡಿಬಿಡಿ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಎಚ್ ಬಾಬು, ತುಮಕೂರು.